ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸೀರಿಯಸ್ ಆಗಿ ಕೆಲವು ವಿಡಿಯೋಗಳನ್ನು ಮಾಡ್ತೀನಿ. ದಯವಿಟ್ಟು ಯಾರು ಮನೆ ಕಟ್ಟಬೇಕು ಅಂತ ಇದ್ದೀರಾ, ಯಾರು ಮನೆಯನ್ನು ಕಟ್ತಾ ಇದ್ದೀರಾ ಅಂಥವ್ರು ಖಂಡಿತ ಈ ವಿಡಿಯೋಗಳನ್ನು ನೋಡಿ. ಏಕೆ ಅಂತಂದರೆ ನಾವು ಕೂಡ 2021ರಿಂದ 2022ವರೆಗೂ ಮನೆಯನ್ನು ಕಟ್ಟೋ, ಓಕೆನಾ. ಈ ಮನೆಯನ್ನು ಕಟ್ಟಬೇಕಾದ್ರೆ ಹೇಗೆಲ್ಲ ಮೋಸ ಆಗ್ತವೆ, ಓಕೆನಾ, ಹೇಗೆಲ್ಲ ವರ್ಕರ್ಸು ಮೋಸ ಮಾಡ್ತಾರೆ, ಹೇಗೆಲ್ಲ ವರ್ಕರ್ಸು ಕಳಪೆ ಕಾಮಗಾರಿ ಮಾಡ್ತಾರೆ, ಮತ್ತು ಮೆಟೀರಿಯಲ್ ಇರುತ್ತಲ್ಲ ಅದರಲ್ಲೆಲ್ಲ ಹೇಗೆಲ್ಲ ಮೋಸ ನಡೆಯುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ವಿವರಿಸಿ ಹೇಳ್ತೀನಿ. ಹೇಗೆಲ್ಲ ಕಳಪೆ ಕಾಮಗಾರಿ ಮಾಡ್ತಾರೆ, ಅವ್ರ ಕೆಲಸನ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಗೆಲ್ಲ ಟ್ರಿಕ್ಸ್ಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋಗಳಲ್ಲಿ ವಿವರಿಸಿ ಹೇಳ್ತೀನಿ. ಏಕೆಂದರೆ ನಾನು ಮನೆ ಕಟ್ಟಬೇಕಾದ್ರೆ ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಪ್ರತಿಯೊಂದು ಜಾಗಕ್ಕೂ ನಾನು ಕೂಡ ಹೋಗಿದ್ದೀನಿ, ಪ್ರತಿ ಕೆಲಸ ಮಾಡಬೇಕಾದ್ರೂ ಕೂಡ ನಾನು ಜೊತೆಲಿದ್ದೀನಿ. ಆದ್ದರಿಂದ ಫ್ರೆಂಡ್ಸ್, ಆ ಕೆಲಸ ಮಾಡಬೇಕಾದ್ರೆ ನಮಗೆ 50% ಮಾತ್ರ ಇವರೇನು ಕೆಲಸ ಮಾಡ್ತಿದ್ದಾರೆ, ಕಳಪೆ ಕೆಲಸ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಾಗ್ತು. ಕೆಲಸ ಆಗಿ ಮನೆ ಕಟ್ಟಿದ ಮೇಲೆ ಇನ್ನು 50% ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಗೊತ್ತಾಗ್ತು. ಆದ್ದರಿಂದ ಗೆಳೆಯವರೇ, ನೀವು ಮನೆ ಕಟ್ಟಬೇಕಾದ್ರೆ ಲಾಸ್ಟಿಗೆ ನೋಡ್ಕೋಬೇಡಿ ಮನೆ ಕಟ್ಟಾದ್ಮೇಲೆ, ಓಕೆನಾ. ಈ ವಿಡಿಯೋ ಜಸ್ಟ್ ನಾನು ಮಾಡೋ ಒಂದು 10 ವಿಡಿಯೋನ ವಾಚ್ ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಸ್ವಂತ ನಿಮ್ಮ ಕನಸಿನ ಮನೆಯನ್ನು ನೀಟಾಗಿ ಕಟ್ಕೋಬೋದು. ಏಕೆಂದರೆ ಯಾವುದೇ ವರ್ಕರ್ ಆಗಿರ್ಬೋದು, ಅವ್ನಿಗೆ ವರ್ಕು ಕಮ್ಮಿ ಆಗಬೇಕು ಕೆಲಸ. ಮತ್ತು ಏನು ಕಾಂಟ್ರಾಕ್ಟ್ಗಳಿರ್ತಾರೆ ಅವ್ರಿಗೂ ಕೂಡ ದುಡ್ಡು ಉಳಿಬೇಕು, ಮೆಟೀರಿಯಲ್ ಕೊಡ್ತಾರಲ್ಲ ಅವರು ಕೂಡ ದುಡ್ಡು ಉಳಿಬೇಕು. ಅವ್ರು ಬೇರೆ ಏನಾರು ಆಗ್ಬೋದು, ಅವ್ರು ಎಂಥ ಫ್ರೆಂಡ್ಸ್ಗಳೇ ಆಗಿರ್ಬೋದು, ಅವರು ಕೂಡ ನಿಮಗೆ ಫೇಕ್ ಮಾಡೋಕ್ಕೆ ನೋಡ್ತಾರೆ, ಮೋಸ ಮಾಡೋಕ್ಕೆ ನೋಡ್ತಾರೆ. ಆದ್ದರಿಂದ ಗೆಳೆಯರೇ, ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನೋಡಿ, ದಯವಿಟ್ಟು ನೋಡಿ. ನಾನು ಕೆಲವು ವಿಡಿಯೋದಲ್ಲಿ ಕಮ್ಮಿ ಮಾಹಿತಿ ಕೊಡ್ಬೋದು, ಬಟ್ ಕೆಲವು ವಿಡಿಯೋದಲ್ಲಿ ಮಾತ್ರ ನಿಮಗೆ ಗೊತ್ತಿಲ್ಲದಂಥ ಮಾಹಿತಿಯನ್ನು ಕೊಡ್ತೀನಿ. ಯಾಕೆಂದರೆ ಪ್ರತಿಯೊಂದು ವಿಡಿಯೋನು ನಾನು ಮಾಡಿದ್ದೀನಿ, ಪ್ರತಿಯೊಂದು ಜಾಗಕ್ಕೂ ನಾನು ಹೋಗಿದ್ದೀನಿ, ಓಕೆನಾ. ಆದ್ದರಿಂದ ಗೆಳೆಯರೆ, ಪ್ರತಿಯೊಂದು ವಿಡಿಯೋನು ನೋಡಿ. ಜಸ್ಟ್ ಒಂದು 10 ವಿಡಿಯೋ ಮಾಡ್ತೀನಿ, ಆ ಪ್ರತಿಯೊಂದು ವಿಡಿಯೋನು ನೋಡಿ. ನೀವು ಮನೆ ಕಟ್ತಾ ಇದ್ರಲ್ಲ ಅಂಥವ್ರು, ಮನೆ ಕಟ್ಟಬೇಕು ಅಂತ ಇದ್ರಲ್ಲ ಅಂಥವ್ರು ಪ್ರತಿಯೊಂದು ವಿಡಿಯೋನು ನೋಡಿ. ನಿಮಗೂ ಕೂಡ ಮಿನಿಮಮ್ ಅಂದರೆ 10 ಲಕ್ಷ ಇನ್ವೆಸ್ಟ್ಮೆಂಟಿಗೆ 1 ಲಕ್ಷನಾದ್ರು ಸೇವ್ ಆಗುತ್ತೆ, ಓಕೆನಾ. 10 ಲಕ್ಷ ಇನ್ವೆಸ್ಟ್ಮೆಂಟಿಗೆ 1 ಲಕ್ಷ ಸೇವ್ ಆಗುತ್ತೆ ಅಂದರೆ ಒಂದು 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ 6ರಿಂದ 7 ಲಕ್ಷ ನಿಮಗೆ ಸೇವ್ ಆಗುತ್ತೆ. ಆದ್ದರಿಂದ ಗೆಳೆಯರೆ, ನನ್ನ ಅನುಭವದ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಹಂಚ್ಕೋತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಇವೆಲ್ಲ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಓಕೆನಾ. ಈ ವಿಡಿಯೋದಲ್ಲಿ ಇದು ಸೆಕೆಂಡ್ನೇ ವಿಡಿಯೋ. ಈ ವಿಡಿಯೋದಲ್ಲಿ ಪಿಲ್ಲರ್ ಹಾಗೂ ಫೌಂಡೇಶನ್ ಬಗ್ಗೆ ತಿಳ್ಕೊಳ್ಳೋಣ, ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ, ಓಕೆನಾ. ಇಲ್ಲಿ ನಾವು ಪಿಲ್ಲರ್ ಕೂರಿಸ್ಬೇಕಾದ್ರೆ ದಯವಿಟ್ಟು ಲೈನ್ ಮಾಡಿಸಿ, ಕ್ಲೀನಾಗಿ ಆ ಕಡೆ ಈ ಕಡೆ ಲೈನ್ ಮಾಡಿಸಿ, ದಾರ ಹಾಕ್ಬಿಟ್ಟು ಲೈನ್ ಮಾಡಿಸಿ, ಮತ್ತು ತೂಕದ ಗುಂಡು 2 ಕಡೆನೂ ತೂಕದ ಗುಂಡು ಕ್ಲೀನಾಗಿರಲಿ, ಓಕೆನಾ. ಇಲ್ಲಿ ತೂಕದ ಗುಂಡು ಮಿಸ್ ಮಾಡಿದರೆ ನಿಮಗೆ ಏನು ಪಿಲ್ಲರ್ ಔಟ್ ಹೊಡೆಯುತ್ತೆ. ಆದ್ದರಿಂದ ದಯವಿಟ್ಟು ಇಂಜಿನಿಯರ್ ಇರಲಿ, ಇಲ್ಲಿ ಆದಷ್ಟು ವೈಬ್ರೇಟ್ ಹಾಕ್ಸಿ, ಕ್ಲೀನಾಗಿ ಫಿಲ್ ಆಗಲಿ. ಜೆಲ್ಲಿ ಬರುತ್ತಲ್ಲ, ರೌಂಡ್ ಜೆಲ್ಲಿನ ಯೂಸ್ ಮಾಡಿ ಪಿಲ್ಲರ್ಗೆ, ಓಕೆನಾ. ಇಲ್ಲಿ ಪಿಲ್ಲರ್ ಗುಂಡಿಗೆ ನೀವು ವೇಸ್ಟ್ ಕಲ್ಲನ್ನ ಹಾಕಿ ಎಮ್ಸೆಂಡ್ ಹಾಕಿ ಫಿಲ್ ಮಾಡಿಸಿ ನೀಟಾಗಿ. ಎಮ್ಸೆಂಡ್ ಹಾಕಿ, ಸಾಧ್ಯವಾದರೆ ದಪ್ಚೆಲ್ಲಿ ಹಾಕಿ, ಆದಷ್ಟು ವೇಸ್ಟ್ ಕಲ್ಲನ್ನ ಹಾಕಿ. ಇವೇನು ಚೆನ್ನಾಗಿರೋ ಕಲ್ಲನ್ನೇ ತರಬೇಕು ಅಂತ ಏನಿಲ್ಲ, ವೇಸ್ಟ್ ಕಲ್ಲು ಸಿಗ್ತವೆ ನೀವು ಹೊರಗಡೆಯಲ್ಲಿ. ಈ ಕಲ್ಲೆಲ್ಲ ಹೊಡೆಯೋದ್ರಲ್ಲಿ ಕಮ್ಮಿ ಸಿಗುತ್ತೆ. ಇಲ್ಲಿ ಎಮ್ಸೆಂಡ್ ಹಾಕಿ ನೀರು ಬಿಟ್ಟು ನೀಟಾಗಿ ಫಿಲ್ ಮಾಡಿಸಿ. ಇವು ನೀವೇ ನಿಂತ್ಕೊಂಡು ಫಿಲ್ ಮಾಡಿಸ್ಬೇಕಾಗುತ್ತೆ. ಮಿಸ್ಸಾಗಿ ಇವ್ರು ಏನಾರು ಎಮ್ಸೆಂಡ್ ಹಾಕೋದು ಕಮ್ಮಿ ಬಿಟ್ಟು ಮತ್ತು ಈ ನೀರು ಕ್ಲೀನಾಗಿ ಹಾಕ್ಲಿಲ್ಲ ಅಂತಂದರೆ ಫೌಂಡೇಶನ್ ಕುಸಿಯುತ್ತೆ, ಓಕೆನಾ. ಆದ್ದರಿಂದ ದಯವಿಟ್ಟು ನೀವೇ ನಿಂತ್ಕೊಂಡು ನೀರು ಹಾಕಿ ದಮ್ಮಸ್ ಮಾಡಿಸಿ ಕ್ಲೀನಾಗಿ, ಓಕೆನಾ. ಇಲ್ಲಿ ನಾವು ಫೌಂಡೇಶನ್ಗೆ ಸುತ್ತಲೂ 1 ಅಡಿ ಮಾತ್ರ ಆಳ ಗುಂಡಿ ತೆಗೆದಿದ್ವಿ ಫೌಂಡೇಶನ್ ಹಾಕೋಕ್ಕೋಸ್ಕರ. ಇಲ್ಲಿ ನಾವು ದಪ್ಚಲ್ಲಿ ಹಾಕಿಸಿ ಮತ್ತು ಮಿಕ್ಸ್ಡ್ ಸಿಮೆಂಟ್ ಎಮ್ಸೆಂಡ್ ಹಾಕಿ ದಮ್ಮಸ್ ಮಾಡಿದ್ವಿ. ಇಲ್ಲಿ ಕೂಡ ನೀಟಾಗಿ ದಮ್ಮಸ್ ಮಾಡಿಸಿ, ಯಾವುದೇ ಗ್ಯಾಪ್ ಬರಬಾರ್ದು. ದಮ್ಮಸ್ ಮಾಡಲಿಲ್ಲ ಅಂತ ಅಂದರೆ ನೀರು ಚೆನ್ನಾಗಿ ಕೂರಿಸಿ, ಅಲ್ಲಿ ಎಮ್ಸೆಂಡ್ನ ಕೂರಿಸ್ಲಿಲ್ಲ ಅಂದರೆ ಫೌಂಡೇಶನ್ ಕುಸಿಯುತ್ತೆ ಮುಂದಕ್ಕೆ. ಇಲ್ಲೂ ಕೂಡ ನಿಮಗೆ ಕಳಪೆ ಕೆಲಸ ಮಾಡ್ತಾರೆ, ಯಾಮರ್ಸ್ತಾರೆ. ಆದರೆ ದಯವಿಟ್ಟು ನೀವೇ ನಿಂತಿರ್ಬೇಕು, ಓಕೆನಾ. ಇದಂತೂ ನೀಟಾಗಿ ನೋಡ್ಕೊಳ್ಳಿ. ಬೇಸಾದ್ರಿಂದ ನೀವು ನೀಟಾಗಿ ನಿಂತ್ಕೊಂಡು ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಒಂದು ಲೆವೆಲ್ ನೋಡಿಕೊಂಡು ಫೌಂಡೇಶನ್ ಇಲ್ಲಿ ಬರುತ್ತೆ ಅಂತ ನೀವು ಕೋರ್ಸನ್ನು ಕಟ್ಕೊಳ್ಳಿ. ನೀವು ಬೇಕಾದ್ರೆ ಫೌಂಡೇಶನ್ ಏನಿಲ್ಲ, ಒಂದು ಕೋರ್ಸ್ ಕಟ್ಕೊಂಡು ಫ್ಲಿಂಟ್ನ ಹೈಟ್ ಮಾಡ್ಕೋಬೋದು. ಇಲ್ಲಿ ಇಂಜಿನಿಯರ್ ಕರೆಸಿ ಚೆಕ್ ಮಾಡಿಸಿ ಯಾವ ಲೆವೆಲ್ ಬರುತ್ತೆ ಅಂತ.
ಯಾವುದೇ ಕಾರಣಕ್ಕೂ ಪಿಲ್ಲರ್ ಔಟ್ ಓಡಿಸೋಕೆ ಹೋಗ್ಬಿಡಿ. ಪಿಲ್ಲರ್ ಡೈರೆಕ್ಷನ್ನೇ ಇರಬೇಕು, ಇಂಜಿನಿಯರ್ ಬರಬೇಕು. ಬೇಸಲ್ಲಿ ಮಾತ್ರ ಇಂಜಿನಿಯರ್ ಬರಲೇಬೇಕು, ಕರೆಸಲೇಬೇಕು ನೀವು. ಓಕೆನಾ? ನೋಡಿ, ಫೌಂಡೇಶನ್ ನಾವು ಕಮ್ಮಿ ಆಗ್ತಾ ಇದ್ವಿ. ಫ್ಲಿಂಟ್ನ ನಾವು ಇನ್ನೂ ಹೈಟ್ ಮಾಡ್ಕೋಬೋದಾಯಿತು. ಅದರಿಂದ ಫ್ಲಿಂಟ್ ನಾವು ಸ್ವಲ್ಪ ಕಮ್ಮಿ ಮಾಡಿಕೊಂಡು 14 ಇಂಚ್ ಮಾಡಿಕೊಂಡು ಮತ್ತು 6 ಇಂಚ್ ಅಗಲ ಮಾಡಿಕೊಂಡು ನಾವು 6 ಇಂಚ್ ಇಟ್ಕೆಲಿ ನಾವು ಔಟ್ಸೈಡ್ ಗೋಡೆ ಕಟ್ತಾ ಇರೋದು. ಅದರಿಂದ 6 ಇಂಚೇ ಸಾಕು ಅಂತ ಕಟ್ತೋ. ಬಟ್ 9 ಇಂಚ್ ಹಾಕಿರಿ ಇನ್ನೂ ತುಂಬ ಚೆನ್ನಾಗಿರೋದು. ಯಾಕೆಂದರೆ ಇಟ್ಕೆ ಪಿಲ್ಲರ್ ಅಕಸ್ಮಾತ್ ಔಟ್ ಹೊಡಿದ್ರೆ ಸರಿಯಾಗಿರೋದು. ಇಟ್ಕೆನೂ ಕೂಡ ಔಟ್ ಹೊಡಿತಿರಲಿಲ್ಲ, ಔಟ್ಸೈಡ್ಗೆ ಹೋಗ್ತಿರಲಿಲ್ಲ, ಇನ್ಸೈಡ್ ಬರ್ತಿರಲಿಲ್ಲ. ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ನೀವು ಕೂಡ 9 ಇಂಚ್ ಗೋಡೆ ಹಾಕ್ಸಿದ್ರೆ ಒಂದು 12 ಇಂಚ್ ಫ್ಲಿಂಟ್ ಹಾಕ್ಸಿ, ಆಗ್ಲಲ್ಲ. 8 ಇಂಚು ಬೇಕಾದ್ರೆ ನೀವು ಇನ್ನೂ 2 ಇಂಚ್ ಜಾಸ್ತಿ 3 ಇಂಚ್ ಜಾಸ್ತಿ ಮಾಡಿರೋ ನಡೆಯುತ್ತೆ. ಫ್ಲಿಂಟ್ನ ಚೆನ್ನಾಗಿರುತ್ತೆ. 8 ಆದಷ್ಟು ಮನೆ ಚೆನ್ನಾಗಿ ಬರುತ್ತೆ. ಓಕೆ, ಫ್ಲಿಂಟ್ ಹಾಕ್ಬೇಕಾದ್ರೆ ನಾವು 16 mm ರಾಡ್ ಯೂಸ್ ಮಾಡಿದ್ದೀವಿ. ಮತ್ತು ಹಿಂಗೆ ಔಟ್ಸೈಡ್ ಹಿಂಗೆ ಲಾಕ್ ಮಾಡಿ. ಓಕೆನಾ? ಆ ರಿಂಗಿಗೆಲ್ಲ 8 mm ಯೂಸ್ ಮಾಡಿದ್ದೀವಿ. ಇಲ್ಲಿ ಫ್ಲಿಂಟ್ನ ನೀವು ಆದಷ್ಟು ಅಗಲ ಮಾಡಿ ಮತ್ತು ಹೈಟ್ ಮಾಡಿ. ನಿಮ್ಗೆ ಇನ್ನೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ. ಓಕೆನಾ? ಚೆನ್ನಾಗಿ ದಮ್ಮಸ್ ಮಾಡಿಸಿ, ನೀಟಾಗಿ ಮಿಕ್ಸ್ ಮಾಡಿಸಿ ಫ್ಲಿಂಟ್ ಹಾಕ್ಬೇಕಾರಂತೂ. ಏಕೆಂದರೆ ನೀವು ಒಂದು ಏನು ಕಲ್ಲು ಫೌಂಡೇಶನ್ ಕಟ್ತವ್ರು ಪರವಾಗಿಲ್ಲ, ಈಗ ಇತ್ತೀಚೆಗೆ ನಿಮಗೆ ಇದೇ ಫ್ಲಿಂಟೇ ಸ್ಟ್ರೆಂತು. ನಾವು ನೀರಿನ ಟ್ಯಾಂಕಿ ತೆಗಿಬೇಕಾದ್ರೆ ನಮಗೆ ಈ ಥರ ಒಂದು ಕಲ್ಲು ಸಿಕ್ತು, ಕಲ್ಲು ಹೊಡೆಯೋರು ಇರ್ತಾರಲ್ಲ, ಅವ್ರನ್ನೇ ಕರೆಸ್ಬಿಟ್ಟು ನಾವು ಕಲ್ಲು ರಿಮೂವ್ ಮಾಡಿಸೋ. ಇದೇ ಥರ ಸುಮಾರು ಕಲ್ಲು ನಾವು ಫೌಂಡೇಶನ್ ತೆಗಿಬೇಕಾದ್ರೆ ಸಿಕ್ತು, ಇವ್ರನ್ನೇ ಕರೆಸಿ ನಾವು ಫೌಂಡೇಶನ್ ಕಲ್ಲೆಲ್ಲ ಈ ಕಲ್ಲನ್ನ ಯೂಸ್ ಮಾಡ್ಕೊಂಡು ನಾವು ಕಲ್ಲು ಎಕ್ಸ್ಟ್ರಾ ಯಾವುದೇ ಕಾರಣಕ್ಕೂ ತರಿಸ್ನಿಲ್ಲ ಸೈಜ್ಗಳನ್ನ. ಪಾಪ ಈ ರೀಸೆಂಟಾಗಿ ಈ ರೋಪಿ ಹಾಕಿದಾರಲ್ಲ, ಅವ್ರು ತೀರೋಗ್ಬಿಟ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಓಕೆನಾ? ಇನ್ನು ಮುಂದಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಒಳ್ಳೆ ಒಳ್ಳೆ ವಿಷಯಗಳನ್ನ ತಿಳಿಸ್ತೀನಿ. ಯಾಕೆಂದರೆ ಇದು ಎಲ್ಲ ಫೌಂಡೇಶನ್ನ ಎಲ್ಲರೂ ಗೊತ್ತಿರುತ್ತೆ ಏನೇನು ಮಾಡ್ತಾರೆ ಅಂತ. ಅದರಿಂದ ಮುಂದಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆದ್ದರಿಂದ ಗೆಳೆಯರೆ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ವಿಡಿಯೋನ ಈ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಿಮ್ಮ ಮನೆ ಕಟ್ತಾ ಇದ್ರಂತೂ ತುಂಬ 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 ಹೆಲ್ಪ್ ಆಗುತ್ತೆ. ತುಂಬ ಎಲ್ಲ ವರ್ಕರ್ ಬಗ್ಗೆ ತುಂಬ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಮೆಟೀರಿಯಲ್ ಕೊಡ್ತಾರಲ್ಲ, ಎಲ್ಲೆಲ್ಲಿ ಮೆಟೀರಿಯಲ್ ತರಬೇಕು, ಎಲ್ಲ ರೀತಿಯೂ ನಿಮಗೆ ಡೀಟೇಲ್ ನಾನು ಕೊಡ್ತೀನಿ. ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ.